ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಪ್ರಮುಖ ಸುದ್ದಿ ತಗೊಂಡು ಬರ್ತಾ ಇದ್ದೀವಿ, ಅದು ಕೂಡ ನಮ್ಮ ಹಳ್ಳಿಯಲ್ಲಿ ಒಂದು ಪ್ರಮುಖ ಸುದ್ದಿ ಏನು, ಅದರ ಒಂದು ಚೌಕಟ್ಟು ಏನು, ಎಲ್ಲ ನಿಮ್ಮ ಜೊತೆಗೆ ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಬರ್ತಾ ಇದ್ದೀನಿ. ಪ್ರಥಮವಾಗಿ ಚೌಕಟ್ಟೇನು ನೋಡ್ಕೊಂಡು ಬರೋಣ ಬನ್ನಿ. ಅಭಿವೃದ್ಧಿ ಅಧಿಕಾರಿಯ ಕಚೇರಿಯೇ ಅಭಿವೃದ್ಧಿ ಇಲ್ಲ, ಗ್ರಾಮ ಪಂಚಾಯಿತಿಯ ಪರಿಸ್ಥಿತಿ ಅಧೋಗತಿ, ಮಲಗಿಕೊಂಡಿರುವ ತಾಲೂಕು ಹಾಗೂ ಜಿಲ್ಲಾ ಆಡಳಿತ ಅಧಿಕಾರಿಗಳು, ಕಚೇರಿಯನ್ನು ಅಭಿವೃದ್ಧಿ ಮಾಡದ ಅಧಿಕಾರಿ ಗ್ರಾಮ ಹೇಗೆ ಅಭಿವೃದ್ಧಿ ಮಾಡುತ್ತಾನೆ? ಅಭಿವೃದ್ಧಿ ಮಾಡದ ಅಧಿಕಾರಿಗಳ ಸಮಾಜಕ್ಕೆ ಬೇಕಾ? ನಮ್ಮ ಹಳ್ಳಿಯಲ್ಲಿ ಇವತ್ತು ಒಂದು ಪ್ರಮುಖವಾದಂಥ ಹಳ್ಳಿಯನ್ನು ತಗೊಂಡು ಬರ್ತಾ ಇದ್ದೀವಿ. ಆ ಹಳ್ಳಿ ಎಲ್ಲಿ ಅದು? ನಿಮ್ಮ ಮನಸ್ಸಿನಲ್ಲಿ ಸಿಕ್ಕಾಪಟ್ಟೆ ಗೊಂದಲಗಳು ಉಂಟಾಗಿರಲೇಬೇಕು. ಉಂಟಾದಾಗಲೇ ಹೌದಪ್ಪ ನೀವು ನೋಡ್ತಾ ಇದ್ದೀರಾ, ಚೆನ್ನಾಗಿ ಮೂವ್ ಆಗ್ತಾ ಇದ್ದೀರಾ ಅಂತ ಅನ್ಕೊಬೋದು. ನಾನು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ? ಗ್ರಾಮೀಣಾಭಿವೃದ್ಧಿ ಅಧಿಕಾರಿಯ ಕೆಲಸ ಏನು? ಗ್ರಾಮೀಣಾಭಿವೃದ್ಧಿಯ ಕೆಲಸ ಒಂದೇ, ಗ್ರಾಮವನ್ನು ಅಭಿವೃದ್ಧಿ ಮಾಡೋದು, ಗ್ರಾಮವನ್ನು ನೀಟಾಗಿಟ್ಕೊಳ್ಳೋದು, ಗ್ರಾಮದಲ್ಲಿ ಯಾವುದೇ ರೀತಿಯಾದಂತಹ ಅಡಚಣೆಗಳು ಉಂಟಾಗಬಾರ್ದು ಆಡಳಿತಾತ್ಮಕವಾಗಿ. ಹೌದಾ? ಇಷ್ಟೆಲ್ಲ ಮಾಡಬೇಕಾಗಿರುವಂತಹ ಗ್ರಾಮೀಣಾಭಿವೃದ್ಧಿ ಅಧಿಕಾರಿಯ ಕಚೇರಿಯೇ ಜರ್ಜರಿತವಾಗಿ ಹೋಗ್ಬಿಟ್ಟೈತೆ. ಜರ್ಜರಿತ ಅಂತಂತಂದರೆ ಯಾರ ಮೇಲೆ ಯಾವಾಗ ಕಡ್ಕೊಂಡು ಬೀಳತ್ತೆ ಅನ್ನೋದನ್ನೇ ಗುರ್ತಾಗಲ್ಲ. ಅಷ್ಟೊಂದು ಜರ್ಜರಿತವಾದಂತಹ ಆ ಒಂದು ಗ್ರಾಮೀಣಾಭಿವೃದ್ಧಿಯ ಕಚೇರಿ. PDO ಸಾಹೇಬರು ಕೂತ್ಕೊಂಡಿದ್ದಾರೆ ಅವ್ರ ಛತ್ ಮೇಲೆ, ಅಂದರೆ ಅವ್ರು ಕೂತ್ಕೊಂಡಿರೋ ಅವ್ರ ಛತ್ ಮೇಲೇ ಏನಂತಾರೆ ನೀವು, ಪ್ಲಾಸ್ಟರ್ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟೈತೆ. ಹೊರಗಡೆ ಬಂದು ಎಲ್ಲ ಬಿಲ್ಡಿಂಗ್ದು ಫುಟೇಜಸನ್ನು ತಗೋಬೇಕು ಅಂತ ಹೋದರೆ ಫುಟೇಜಸ್ ಎಷ್ಟು ತೆಗಿತೀವಲ್ಲ ಅಲ್ಲೆಲ್ಲ ಬಾಗಿ ಬಿಟ್ಟೈತೆ. ಅಂದರೆ ಮೇಲೆ ನೆಂಟಲ್ಲು ಟೆರೆಸ್ಸು ಹಿಂಗೆ ಬಾಗ್ಕೊಂಬಿಟ್ಟೈತೆ.